ನಿಮ್ಮನ್ನೆಲ್ಲ ಕಾಯಿಸೋ ಬೇಡ ಅಂತೇಳಿ ಮಂಜುನಾಥ್ ಸರ್ ಅವರಿಗೆ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗಿ ಹೇಳಿದ್ದಾರೆ. ಇವತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಮಂಜುನಾಥ್ ಸರ್ ಅವರಿಗೆ ತಾಲೂಕು ಆಡಳಿತದ ಪರವಾಗಿ ಹಾಗೂ ಇಲಾಖೆ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ವಾಲ್ಮೀಕಿ ಹಾಗೂ ಜಿಲ್ಲಾ ವಾಲ್ಮೀಕಿ ಸಮಾಜದಲ್ಲಿ ಟಿವಿ ಬಸವರಾಜಪ್ಪ ಸರ್ ಅವರು ಕೆಂಚಪ್ಪ ಸರ್ ಅವರು ಭದ್ರಾವತಿ ವತಿಯಿಂದ ಡೈರೆಕ್ಟರ್ ಆಗಿ ಆಯ್ಕೆಯಾಗಿದ್ದಾರೆ. ಅವಕಾಶ ಸಿಕ್ಕಿದೆ. ಭದ್ರಾವತಿ ತಾಲೂಕಿಗೆ ಒಬ್ರು ಡೈರೆಕ್ಟರ್ ಸೆಲೆಕ್ಟ್ ಆಗಿದ್ದಾರೆ ನಮ್ಮ ತಾಲೂಕಿನಿಂದ. ಅದು ನಮಗೆ ಒಂದು ಹೆಮ್ಮೆಯ ವಿಷಯ. ಹಾಗೂ ಟಿವಿ ಬಸವರಾಜಪ್ಪ ಸರ್ ಗೌರವ ಅಧ್ಯಕ್ಷರು ವಾಲ್ಮೀಕಿ ಸಮಾಜ ಕೂಡ ಅತ್ಯಂತ ಆತ್ಮೀಯವಾಗಿದ್ದಾರೆ. ಹಾಗೂ ಇಲ್ಲಿ ವಿವಿಧ ಸಂಘಟನೆಗಳ ಮುಖಂಡರುಗಳು, ಮುಖ್ಯಸ್ಥರುಗಳು, ಪದಾಧಿಕಾರಿಗಳು ಆಗಮಿಸಿದ್ದೀರಿ. ತಮಗೆಲ್ಲರಿಗೂ ಕೂಡ ತಾಲೂಕು ಆಡಳಿತ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲ ಡಿಪಾರ್ಟ್ಮೆಂಟ್ ಬಂದು ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಒಂದೊಂದು ಫಂಕ್ಷನ್ಗಳಿಗೆ 2 ಜನ 3 ಜನ 5 ಜನ ಬರೋದು. ಇವತ್ತು ಎಲ್ಲ ವಾಲ್ಮೀಕಿ ಎಲ್ಲ ಸಮಾಜದವರು ಸೇರಿ ನಮ್ಮ ಅಧ್ಯಕ್ಷರ ಬಗ್ಗೆ ಎಲ್ಲರೂ ಬಂದು ತುಂಬ ಅಚ್ಚುಕಟ್ಟಾಗಿ ಏನೇನು ಮಾಡಬೇಕು ಅನ್ನೋದಕ್ಕೆ ವೇದಿಕೆ ಸರಿತಾ ಮೇಡಮ್ ಅವರು ನಮ್ಮ ಗೌರವಾಧ್ಯಕ್ಷರು, ಹೊಸದಾಗಿ ಕೆಂಚಪ್ಪರು ಶಿವಮೊಗ್ಗ ಜಿಲ್ಲೆಗಿದ್ದಾರೆ, ಸಂತೋಷ. ಹಾಗೆ ನಮ್ಮ ಹಿರಿಯರು ಬಂದಿದ್ದಾರೆ, ಅವರು ಮತ್ತೆ ಪೊಲೀಸ್ ಇಲಾಖೆಯವರು. ನಮಗೆ ತುಂಬ ಪೊಲೀಸ್ ಇಲಾಖೆಯವರು ಅವತ್ತಿನ ವ್ಯವಸ್ಥೆಗೆ ತುಂಬ ಅವಶ್ಯಕತೆ ಇರುತ್ತೆ. ಆಮೇಲೆ ಈ ಸರಿ ಸ್ವಲ್ಪ ಬೇರೆ ಥರನೇ ಚೆನ್ನಾಗಿ ಹೋದ ಸರಿ ಹೇಗೆ ಮಾಡಿಕೊಟ್ರಿ ನಿಮ್ಮ ಎಲ್ಲ ಸಹಕಾರದಿಂದ, ಈ ಸರಿನೂ ಅದೇ ಥರ ಹೆಚ್ಚಿಗೆ ಸಹಕಾರದಿಂದ. ಆಮೇಲೆ ಇವತ್ತು ಶಾಸಕರು ಬರಬೇಕಾಗಿತ್ತು ಮರಣವರು, ಅವರ ಆದೇಶದ ಮೇರೆಗೆ ನಾವು ಇವತ್ತು ಮೀಟಿಂಗ್ ಮಾಡ್ತಿದ್ದೀವಿ. ಯಾಕೆಂದರೆ ಶಾಸಕರು ಇರಬೇಕಾಗಿ ಸಮಾಜದ ಇಲ್ಲ ಅಂತ ಸೆಕ್ಷನ್ ಅವರೇ ಫೋನ್ ಮಾಡಿದ್ವಿ. ಈಗ 3 ಜನಕ್ಕೆ ಫೋನ್ ಮಾಡಿದ್ರು, ನೀವು ಬಸವಣ್ಣ ನೀವೇನು ಮಾಡ್ತೀರಾ ಮಾಡಿ, ನೀವು ಏನು ತೀರ್ಮಾನ ತೊಗೊಳ್ತೀರಾ, ಎಲ್ಲ ಜನ ಎಲ್ಲ ಡಿಪಾರ್ಟ್ಮೆಂಟ್ ಬಂದಿದೆ, ನಿಮ್ಮ ಸಮಾಜದ ಮುಖಂಡರು ಯಾರ್ಯಾರು ಬಂದಿದ್ದೀರಿ ಅವ್ರ ಅಭಿಪ್ರಾಯವನ್ನು ತಗೊಂಡು ಏನು ಹೇಳ್ತಾರೆ ಅದನ್ನು ತಗೊಂಡು ನಾನು ಬಂದಮೇಲೆ ಅದನ್ನು ನಾಳೆ ಇವತ್ತೈದು ಬರ್ತಿದ್ದಾರೆ, ನಾಳೆ ನಮಗೆ ಅದನ್ನು ಒಪ್ಪಿಸಿ ಅಂತ ಮೇಡಮ್ ಅವರಿಗೆ ಫೋನ್ ಮಾಡಿ ಹೇಳಿದ್ದಾರೆ. ಏನೇ ಇದ್ರೂ ಏನೇ ನೀವು ಸಲಹೆ ಸೂಚನೆಗಳು ಕೊಟ್ಟರು ಖಂಡಿತ ಅದನ್ನು ನಾವು ತಗೊಂಡು ಇವತ್ತು ಎಂಟ್ರಿ ಮಾಡ್ಕೊಂಡು ನಾಳೆ ನಾವು ಶಾಸಕರಿಗೆ ಅದನ್ನು ಹೆಚ್ಚು ಅವರು ವಾಲ್ಮೀಕಿ ಸಮಾಜದ ಒಂದು ಗ್ರ್ಯಾಂಡಾಗಿ ಹೊಸದಾಗಿ ಏನು ಮಾಡಿದ್ವಿ ಪ್ರತಿ ವರ್ಷ ಅದಕ್ಕಿಂತ ಹೆಚ್ಚಿದಾಗಿ ಗ್ರ್ಯಾಂಡಾಗಿ ಮಾಡೋಣ ಅಂತ ಹೇಳಿದ್ದಾರೆ. ಹಾಗಾಗಿ ನಿಮ್ಮ ಸಹಕಾರ ಈಗ ಎಲ್ಲ ಹೇಳ್ಬಿಟ್ಟಿದ್ದಾರೆ. ನಾನು ಅದನ್ನೇನು ಪುಸ್ತಕಗಳು ನಿಮ್ಗೆ ಏನೇನು ಸಹಕಾರ ಮಾಡಬೇಕು ಅಂತ ಹೇಳಿದರೆ ಅದನ್ನು ಅಧ್ಯಕ್ಷ ಹೇಳಿದ್ದಾರೆ. ನಮ್ಮ ಅದೇ ಥರ ಮಾಡ್ಕೊಡ್ತೀರಾ ಅಂತ ನಂಬ್ಕೊಂಡು, ಯಾಕೆಂದರೆ ಸಮಾಜ ಒಂದೇ ಮಾಡೋಕ್ಕೆ ಆಗಲ್ಲ, ಕಷ್ಟ. ನೀವೆಲ್ಲ ಸಹಕಾರ ಮಾಡಬೇಕು ಅಂತ ಹೇಳ್ತಾ ನನಗೆ ಇಲ್ಲಿ ಕರೆದು ಇವತ್ತು ಭದ್ರಾವತಿ ತಾಲೂಕು ಅಧ್ಯಕ್ಷ ಅಂತ ಹೇಳಿ ಒಂದು ಅವಕಾಶ ಕೊಟ್ಟು ಮಾತಾಡೋದಕ್ಕೆ ನಮ್ಮ ಸಮಾಜದ ಕುಲ ಬಂದವರು ಹಾಗೂ ಪ್ರೆಸ್ ಪೇಪರ್ ಪತ್ರಕರ್ತರು ಹಾಗೂ ಎಲ್ಲ ಡಿಪಾರ್ಟ್ಮೆಂಟ್ ವರ್ಗದವರು ತುಂಬ ಸಂತೋಷ ಆಗಿದೆ ನನಗೆ. ಇದೇ ಥರ ವಾಲ್ಮೀಕಿ ಜಯಂತಿ 11ನೇ ತಾರೀಕು 9 ಗಂಟೆಗೆ ಎಲ್ಲರೂ ದಯವಿಟ್ಟು ಅವತ್ತು ನಿಮ್ಮ ಡಿಪಾರ್ಟ್ಮೆಂಟ್ ಬಂದು ಸುಮ್ಮನೆ ನೀವು ಬಂದು ಕೊಟ್ಬಿಟ್ಟು ಹೋಗೋದಲ್ಲ, ಇಡೀ ಡಿಪಾರ್ಟ್ಮೆಂಟು ನಮ್ಮ ಜೊತೆ ಮೆರವಣಿಗೆಗಳಿಗೆ ಹೋದ್ಸರಿ ಪಾಲ್ಗೊಂಡಂಗೆ ಖಂಡಿತ ಪಾಲ್ಗೊಳ್ಳಬೇಕಂತ ಕೇಳ್ಕೊಂಡಿದ್ವಿ. ಯಾಕೆಂದರೆ ರಜೆ ಇರುತ್ತೆ, ಅವತ್ತು ನೀವು ಅಲ್ಲಿ ಉದ್ಘಾಟನೆ ಮಾಡ್ಬಿಡ್ತೀರಾ ಹೋಗ್ಬಿಡ್ತೀರಾ. ಹೋದ್ಸರಿ ಆ ಥರ ಆಗಲಿಲ್ಲ. ಪ್ರತಿ ನಮ್ಮ ಬಸವ ಕೇಂದ್ರದವರೆಗೂ ಬಂದು ಎಲ್ಲ ಫಂಕ್ಷನ್ ಮುಗಿಸಿ ಜೊತೆಗೆ ಊಟ ಮಾಡಿ ಖುಷಿ ಆಯ್ತು ನಮಗೆ. ಒಂದು ಫ್ಯಾಮಿಲಿ ಥರ ನೀವೆಲ್ಲ ನಮ್ಮ ಸಮಾಜನ ಖುಷಿ ಪಟ್ಟು ಬೆಳೆಸಿದ್ದೀರಾ. ಅದೇ ಥರ ಮುಂದೆನೂ ಬೆಳೆಸಿ.